ರೈತ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಉಪ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಕೆ. ರಾಜ್ಯದಲ್ಲಿ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ವೈ ಸಂಪಂಗಿರವರ ನೇತೃತ್ವದಲ್ಲಿ ಬಿಜೆಪಿ ರೈತ ಮೋರ್ಚಾ ಹಾಗೂ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬೇತಮಂಗಲದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರ್ಯಾಲಿಯಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಉಪ ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ವೈ ಸಂಪಂಗಿ, ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿದ್ದ ರೈತಪರ ಯೋಜನೆಗಳನ್ನ ಕೈಬಿಟ್ಟಿವೆ. ಕಿಸಾನ್ ಸಮ್ಮಾನ್ ಯೋಜನೆ, ಹಾಲು ಉತ್ಪಾದಕರಿಗೆ ರೈತರಿಗೆ ನೀಡುತ್ತಿದ್ದ ಬೆಂಬಲ ಬೆಲೆ ಸೇರಿದಂತೆ ಹಲವು ಯೋಜನೆಗಳನ್ನ ಸ್ಥಗಿತಗೊಳಿಸಿ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಇನ್ನು ಈಗ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಕಿತ್ತಾಟದಲ್ಲಿ ರಾಜ್ಯದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ರಾಜ್ಯ ನಾಯಕರು ಕೇವಲ ರಾಜಕೀಯ ಲಾಭ ಮತ್ತು ಅಧಿಕಾರಕ್ಕಾಗಿ ಕಸರತ್ತು ನಡೆಸುತ್ತಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಶರ್ಮಾ, ನಗರ ಘಟಕ ಅಧ್ಯಕ್ಷ ಸುರೇಶ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಗೌಡ, ಜಿಲ್ಲಾ ಉಪಾಧ್ಯಕ್ಷ ವಿಜಯ್ ಭಾಸ್ಕರ್ ನಾಯ್ಡು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್, ಮಮತಾ ಗಣೇಶ್, ಅಪ್ಪೋಜಿ, ಟಿಎಪಿಸಿಎಂಎಸ್ ನಿರ್ದೇಶಕ ಪುರುಷೋತ್ತಮ್, ಕೃಷ್ಣಮೂರ್ತಿ, ನರಸಿಂಹ, ಮುಖಂಡರಾದ ಬಾಲಕೃಷ್ಣಪ್ಪ, ಸುಧಾಕರ್ ರೆಡ್ಡಿ, ಧನುಷ್, ಮಂಜುನಾಥ್, ಅನಿಲ್, ನಾರಾಯಣಸ್ವಾಮಿ, ಕಾರಿ ವೆಂಕಟಾಚಲಪತಿ, ಚಂಗೇಗೌಡ, ಲಕ್ಷ್ಮೀನಾರಾಯಣ, ನಂದೀಶ್, ಓಂ ಸುರೇಶ್, ಶ್ರೀನಿವಾಸ್, ವೆಂಕಟೇಶ್, ಉಮೇಶ್, ಶ್ರೀರಾಮಪ್ಪ, ಕೊಂಡಪ್ಪ, ರವಿ, ದೇವರಾಜ್ ಸೇರಿದಂತೆ ಇತರ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಬಿಜೆಪಿಯ ರೈತಪರ ಹೋರಾಟಕ್ಕೆ, ಬಿಜೆಪಿಯ ರೈತಪರ ಹೋರಾಟಕ್ಕೆ, ಬಿಜೆಪಿ ಜೆಡಿಎಸ್ ರೈತಪರ ಹೋರಾಟಕ್ಕೆ.
ಭಾರತ್ ಮಾತಾ ಕಿ ರೈತ ಪರ ಹೋರಾಟಕ್ಕೆ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಸಾಗುತ್ತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 पार्टी की जगमेಚ್ಚಿದ ನಾಯಕ ನರೇಂದ್ರ ಮೋದಿ की ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಹೇಳಿ ಧಿಕ್ಕಾರ 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 ಆತ್ಮೀಯ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಗಳನ್ನು ಅನುಸರಿಸಿಕೊಂಡು ಬಂದಿದೆ. ಹಾಗಾಗಿ ಇವತ್ತು ಕೆಜೆಪ್ ಕ್ಷೇತ್ರದ ಬೇತಮಂಗಲದಲ್ಲಿ ಇವತ್ತು ರೈತ ಪರ ಹೋರಾಟ ನಡೀತಾ ಇದೆ. ಹಾಗಾಗಿ ಎಲ್ಲ ಸಜ್ಜನ ಬಂಧುಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಜನತಾ ಪಾರ್ಟಿ ರೈತ ಮೋರ್ಚಾದ ವತಿಯಿಂದ ರೈತರ ಪರವಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ವಿರುದ್ಧ ರೈತರಿಗೆ ಮಾಡತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಎಲ್ಲ ರೈತ ಮೋರ್ಚಾ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ರ. ಇವತ್ತು ಈ ಮತ್ತು ನಮ್ಮ ಜೆಡಿಎಸ್ನ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಇವರಲ್ಲಿ ಈ ಒಂದು ಹೋರಾಟದ ಕುರಿತು ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿಯವರು ಒಂದು ಪ್ರತಿಭಟನೆ ಕುರಿತು ಮಾತನಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಾವಿಸ್ಕೋಬೇಕು. ಈ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ವಿಶೇಷವಾಗಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ರೈತರ ಹೆಸರು ಹೇಳಿ, ಬಡವರ ಹೆಸರು ಹೇಳಿ, ದೀನ ದಲಿತರನ್ನ ಹೆಸರು ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಳೆದ 2.5 ವರ್ಷಗಳಿಂದ ನಿರಂತರವಾಗಿ ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳಕ್ಕೆ ಇವತ್ತು ಗುದ್ದಾಟಗಳು ನಡೀತಾ ಇರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಂಧುಗಳೇ. ರಾಜ್ಯದಲ್ಲಿ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಆತ್ಮಹತ್ಯೆಗಳು ನಿರಂತರವಾಗಿ ರಾಜ್ಯದ ಉದ್ದಗಲಕ್ಕೂ ನಡೀತಾನೆ ಇದೆ. ಅವರ ಬೆಳೆಗಳಿಗೆ ನಿಗದಿತ ಸಮಯದಲ್ಲಿ ರಸಗೊಬ್ಬರಗಳನ್ನು ನೀಡ್ತಾ ಇಲ್ಲ. 2014ರಲ್ಲಿ ದೇಶಕ್ಕೆ ಪ್ರಧಾನಮಂತ್ರಿ ಆದ ಮೇಲೆ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ಅನ್ನುವಂತ ಯೋಜನೆಯಡಿ 1 ಎಕರೆಗೆ 10,000 ರೂಪಾಯಿಯನ್ನ ನೀಡಬೇಕಂತೇಳಿ ವರ್ಷ ಅವರ ರೈತರ ಅಕೌಂಟ್ಗೆ ನೇರವಾಗಿ ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಆಗ್ತಾನೆ ಇದ್ದಾರೆ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮಾನ್ಯ ಯಡಿಯೂರಪ್ಪಾಜಿ ಅವರು
ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ರಾಜ್ಯದ ಪಾಲು 4,000 ರೂಪಾಯಿ, ಕೇಂದ್ರದ ಪಾಲು 6,000 ರೂಪಾಯಿ ಸೇರಿಸಿ 1 ಎಕರೆಗೆ ರೈತರಿಗೆ 10,000 ರೂಪಾಯಿಯನ್ನ ಅವರ ಅಕೌಂಟ್ಗೆ ನೇರವಾಗಿ ಜಮಾ ಮಾಡ್ತಾ ಇದ್ರು. ಆದ್ರೆ ಈ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದಾಗಿನಿಂದ ಒಂದೇ ಒಂದು ನಯಾ ಪೈಸಾ ರೈತರ ಅಕೌಂಟ್ಗೆ ಹಾಕಲಿಲ್ಲ. ಇಲ್ಲಿ ಬಂದಿರತಕ್ಕಂತ ರೈತರು ಯಾರಾದ್ರೂ ಹೇಳ್ರಿ, ಕಾಂಗ್ರೆಸ್ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೀಡಿರ್ತಕ್ಕಂತ ಸಹಾಯಧನವನ್ನು ಹಾಕಿದಾರಾ? ಇದು ಒಂದೇ ಅಲ್ಲ, ರೈತರ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಳ್ಳೋದಿಕ್ಕೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ 25,000 ರೂಪಾಯಿ ಮಾತ್ರ ಡಿಪಾಸಿಟ್ ಮಾಡಬೇಕಾಗಿತ್ತು. ಆದ್ರೆ ಇವತ್ತೇನಾಗಿದೆ, ಎಷ್ಟು ಕೇಳ್ತಾ ಇದ್ದಾರೆ? 2.5 ಇಂದ 3 ಲಕ್ಷ ರೂಪಾಯಿ ನೀವು ಅವರಿಗೆ ಕೊಟ್ಟರೆ ಮಾತ್ರ ನಿಮ್ಮ ತೋಟಗಳಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನ ಫಿಕ್ಸ್ ಮಾಡ್ತಾರೆ. ಆದ್ರೆ ಎಲ್ಲಿಗೆ ಹೋಗಿ ನಿಂತಿದೆ ನೋಡ್ರಿ. ಬಿಜೆಪಿ ಸರ್ಕಾರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ 25,000. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ಲಕ್ಷಕ್ಕೆ ಅದನ್ನು ಏರಿಸಿದ್ದಾರೆ. ಇದು ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಸರ್ಕಾರ ಹೌದು ಅಲ್ಲ? ಇದೇ ರೀತಿ ರೈತರಿಗೆ ಸರ್ಕಾರ ಅಧಿಕಾರಕ್ಕೆ ಬರೋಕ್ ಮುಂಚೆ ನಾವು ಅಧಿಕಾರಕ್ಕೆ ಬಂದ್ರೆ ಯಾರ್ಯಾರ ಮನೆಯಲ್ಲಿ ಹಾಲು ಉತ್ಪಾದಕರಿದ್ದಾರೋ ಅವರೆಲ್ಲರಿಗೂ ಕೂಡ ಸಹಾಯಧನವನ್ನ ನಾವು 5 ರಿಂದ 7 ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು, ಮಾತನ್ನ ಕೊಟ್ಟರು. ಯಾವ ರೈತರ ಅಕೌಂಟ್ಗೆ ಹೋಗಿದೆ 7 ರೂಪಾಯಿ ಹೇಳ್ರಿ ಇಲ್ಲಿ ತನಕ? ಈ ರಾಜ್ಯದಲ್ಲಿ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಹಾಲು ಯಾರ್ಯಾರು ಉತ್ಪಾದಕರಿದ್ದಾರೋ ಅವರೆಲ್ಲರಿಗೂ ಕೂಡ ಇಲ್ಲಿ ತನಕ 320 ಕೋಟಿ ಸಹಾಯಧನ ಬಾಕಿ ಇಟ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಿಮಗೆ ಕೈಗಾರಿಕಾ ಪ್ರದೇಶದಲ್ಲಿ 75% ಅವರಿಗೆ ಸಹಾಯಧನ ಕೊಡಬೇಕು ಅಂತ ಹೇಳಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಆದೇಶ ಜಾರಿಗೆ ತಂದು ಕೊಟ್ಟಿದ್ದಂಥದ್ದು ಕೂಡ ಇವತ್ತು ನಮಗೆ ದಾಖಲೆಗಳಿದೆ. ಆದ್ರೆ ಈ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷಗಳಿಂದ 800 ಕೋಟಿ ಬಾಕಿ ಇಟ್ಕೊಂಡಿದೆ. ಅಂಗನವಾಡಿಗಳಿಗೆ ಅವರಿಗೆ ಸರಿಯಾದ ಸಂಬಳ ಸಿಕ್ಕಿಲ್ಲ. ಮಾನ್ಯ ನಮ್ಮ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ. ಇವತ್ತು ಇಲ್ಲಿಂದ ಮತ್ತು ಅಂಗನವಾಡಿ ಟೀಚರ್ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಅವರ ಅಳಲನ್ನ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾಗಿದೆ? ಇದೆಯಾ ಇಲ್ವಾ? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕೋ ಬೇಡ? ರೈತರು ಇವತ್ತು ಧರಣಿಗೆ ಬಹಳಷ್ಟು ಜನ ಬರದೇ ಇರಬಹುದು. ಅವರ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆದಂತ ಬೆಳೆಗಳು ನೀರು ಕಟ್ಕೊಂಡು ಅದನ್ನ ಹಸಿರು ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಾದ್ರೂ ಅವರ ಪರವಾಗಿ ನಿಂತು ಹೋರಾಟ ಮಾಡ್ಬೇಕಲ್ಲ. ಅದಕ್ಕೆ ಇವತ್ತು ಬೀದಿಗೆ ಬಂದಿರೋದು ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ. ಇದೆಲ್ಲೂ ಕೇಳಬೇಕು. ಸಾರ್ವಜನಿಕರು ಕಳೆದ 2.5 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಓಟ್ ಹಾಕಿ ನೀವು ಗೆಲ್ಲಿಸಿದಂತ ಶಾಸಕರು ಈ ಜನರ ಪರವಾಗಿ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವೆಲ್ಲರೂ ಪ್ರಶ್ನೆ ಮಾಡಬೇಕು. ನಾವು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ನಾವು ಮನೆಗಳು ಯಾರ್ಯಾರಿಗಿಲ್ವೋ ಅವ್ರಿಗೆಲ್ಲ 10,000 ಮನೆಗಳನ್ನ ತಂದ್ವಿ. ಈಗೆಲ್ಲ ಪಂಚಾಯತಿಗೆ 5 ಕಿತ್ತಾಡ್ತಾವ್ರೆ. ಬೇರೆ ಇನ್ಯಾವುದ ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಜಾರಿ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ. ಅವರಿಗೆ ಸಹಾಯಧನ ಸಿಕ್ಕಿದೆ. ರೈತರಿಗೆ ಅವರಿಗೆ ಬೆಳೆಯುವಂತ ಸಂದರ್ಭದಲ್ಲಿ ಏನೇನು ಸಲಕರಣೆಗಳನ್ನು ಕೊಡಬೇಕಾಗಿತ್ತು, ಸಬ್ಸಿಡಿಗಳನ್ನು ಕೊಡಬೇಕಾಗಿತ್ತು, ಅವು ಯಾವೂ ಇಲ್ಲ. 8 ನಿಗಮಗಳಿದೆ. 8 ನಿಗಮಗಳಲ್ಲೂ ಕೂಡ ಒಂದೇ ಒಂದು ನಯಾ ಪೈಸಾ ಇಲ್ಲ. ಯಾರು ಕೂಡ ಇವತ್ತು ನನ್ನ ಆರ್ಥಿಕವಾಗಿ ಬದುಕಬೇಕು, ಸ್ವಾವಲಂಬಿಯಾಗಿ ನಾನು ಬದುಕಬೇಕು, ಸರ್ಕಾರ ಇದೆ, ಸರ್ಕಾರದಿಂದ ನನಗೆ ಸೌಲಭ್ಯ ಸಿಗ್ತದಂತೆ ಯಾರು ಕೂಡ ಧೈರ್ಯದಿಂದ ಬದುಕುವಂತ ವಾತಾವರಣ ಇಲ್ಲ. ಕೇವಲ ಅಧಿಕಾರಿಗಳಿಗೆ ಸಂಬಳ ಕೊಟ್ಕೊಂಡು ಇವತ್ತು ಆ ನಿಗಮಗಳು ನಡೀತಾ ಇದೆ. ಯಾವ ಕಚೇರಿಯಲ್ಲೂ ಒಂದು ನಯಾ ಪೈಸಾ ಇಲ್ಲ. ಭದ್ರಾ ಡ್ಯಾಮ್ ಯೋಜನೆ ನಿಮ್ಗೆ ಗೊತ್ತಿದೆ. ಅದು ಬ್ಯಾರಿಕೇಡ್ಗಳನ್ನ ಕಿತ್ತೋಗಿ ನೀರು ಹರಿದು ಹೋಗ್ತಾ ಇತ್ತು. ಅದನ್ನ ಸರಿ ಮಾಡ್ಲಿಕ್ಕೆ ಗುತ್ತಿಗೆದಾರರು ಮುಂದೆ ಬಂದ್ಮೇಲೆ ಅವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು 10 ಕೋಟಿ ರೂಪಾಯಿ ಕೆಲಸ ಮಾಡ್ತಕ್ಕಂಥ ಬಿಲ್ ಪಾವತಿ ಮಾಡಿಲ್ಲ ಈ ಸರ್ಕಾರ. 10 ಕೋಟಿ, ಇದು ಸಾವಿರಾರು ಕೋಟಿ ಇದೆ. ಯಾವ ಜನ ಕೇಳಿದ್ರು ನಿಮ್ಮ 5 ಗ್ಯಾರಂಟಿನ? ನಿಮ್ ಮನೆ ಬಾಗಿಲು ಕೇಳಿದ್ರಾ? ನಮ್ಗೆ 5 ಗ್ಯಾರಂಟಿ ಕೊಡಿ, ಓಟ್ ಹಾಕ್ತೀವಿ,
ಅದರಿಂದಲೇ ನಮ್ ಜೀವನ ಅಂತ ಯಾರಾದ್ರೂ ಅಂಗ್ಲಾಸ್ಕೊಂಡು ನಿಮ್ಮ ಹತ್ರ ಬಂದಿದ್ರಾ? ನೀವೇ ತಾನೇ ಹೇಳಿದ್ರಿ ಈ ಸುಳ್ಳು ಗ್ಯಾರಂಟಿಗಳು ಯಾವ ಜನರಿಗೂ ಬೇಕಾಗಿರ್ಲಿಲ್ಲ. ಜನಕ್ಕೆ ಬೇಕಾಗಿದ್ದು ಆರೋಗ್ಯ, ಬಸ್ ಸೌಕರ್ಯ, ರಸ್ತೆ ಸೌಲಭ್ಯ, ರೈತರು ಬೆಳೆದಂತ ಬೆಲೆಗೆ ನಿಗದಿತ ಮಾಡಿ ಅವರಿಗೆ ಯಾವುದೇ ಮಾರುಕಟ್ಟೆಗೆ ಹೋದಂತ ಸಂದರ್ಭದಲ್ಲಿ ದಲ್ಲಾಳಿಗಳ ಕಾಟ ಇಲ್ಲದೆ ನೇರವಾಗಿ ಖರೀದಿ ಮಾಡುವಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡುವುದನ್ನ ಕೇಳ್ತಾ ಇದ್ರು ರೈತರು ಅಷ್ಟೇ. ಬೇರೆ ಏನು ಕೇಳಿಲ್ಲ. ನೀವು ಮಾಡಿದ್ರೇನು? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ರೈತರಿಗಷ್ಟೇ ಅಲ್ಲ, ಕಾರ್ಮಿಕರಿಗೂ ಅಷ್ಟೇ. ಈಗ BTS ಡ್ರೈವರ್ಗಳು ಯಾಕೆ, KSRTC ಬಸ್ ಡ್ರೈವರ್ಗಳು ಯಾರು ಹಿಡಿತಾರೋ ಗೊತ್ತಿಲ್ಲ. 1 ಲಕ್ಷ ಜನರಿಗೆ ಅವ್ರಿಗೆ ಇವತ್ತು ಕೂಡ ಅವರಿಗೆ ಪರಿಹಾರನ ಕೊಟ್ಟಿಲ್ಲ. 1 ಲಕ್ಷ ಜನರಿಗೆ ಕಳೆದ ವಾರ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಕರೆದು ಸಭೆಯನ್ನು ಮಾಡಿದ್ದಾರೆ. ಸಭೆ ಬಿಟ್ರೆ ಸುಮಾರು 19 ತಿಂಗಳು ಅವರಿಗೆ ಅನುದಾನವನ್ನೇ ಕೊಡದೆ ಇವತ್ತು ಅವರ ವ್ಯಕ್ತಿ ಮಕ್ಕಳಿಗೆ ಜೀವನವನ್ನ ನಡೆಸಲಿಕ್ಕೆ ಇವತ್ತು ಎಂತ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳ್ಕೊಳಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ. ಅದಕ್ಕೆ ದಯಮಾಡಿ ಬಂಧುಗಳು, ಇವತ್ತು ಸಾಂಕೇತಿಕ ಹೋರಾಟಕ್ಕೆ ಭಾಗವಹಿಸಿದ್ದ ಎಲ್ಲಾ ಬಂಧುಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು, ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಅನ್ನುವಂತ ಸಂದರ್ಭ ಬಂದಾಗ ತಾಲೂಕಿನ ಜನರ ಪರವಾಗಿ ನಾವು ಹೋರಾಟ ಮಾಡುವಂಥದ್ದು. ಅದಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ. ಇವತ್ತು ಈ ಸಾಂಕೇತಿಕ ಧರಣಿ ಕಾರ್ಯಕ್ರಮದ ಮೂಲಕ ನಮ್ಮ ಅಧಿಕಾರಿಗಳ ಮೂಲಕ ನಮ್ಮ ಮನವಿಯನ್ನ ಕೊಟ್ಟು ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅನ್ನುವಂತ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಪ್ರಮುಖರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳಿಗೆ, ಜೆಡಿಎಸ್ ನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.